ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡ್ಕೊಳ್ಳೋಣ. ಮುಂದಕ್ಕೆ ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಎಲ್ಲರಿಗೂ ಅಹಲ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಬ್ಬಾ, ಇವತ್ತೊಂದು ದಿನ ಎಷ್ಟು ಚೆನ್ನಾಗಿತ್ತಂತ ಅಂದರೆ, ನಾನಿವತ್ತು ಮಂಡ್ಯ ರವಿಯವ್ರನ್ನ ಮೀಟ್ ಮಾಡಿದೆ. ಅದು ನಮ್ಮ ಕ್ಲಾಸ್ ಟೈಲರಿಂಗ್ ಕ್ಲಾಸ್ ಏನಿದೆ ಅದನ್ನ ಪ್ರಮೋಷನ್ ಮಾಡೋದಕ್ಕೆ ಅಂತ ಬಂದಿದ್ದರು. ಅದಕ್ಕೆ ನಾನು ನೀಟಾಗಿ ರೆಡಿಯಾಗಿ ಕ್ಲಾಸ್ ಕಡೆ ಹೊರಟೆ. ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಅವರು ಕೂಡ ಬಂದರು. ಮಂಡ್ಯ ರವಿಯವ್ರು ಬಂದಿದ್ದು ನಮ್ಮ ಕ್ಲಾಸ್ ಟೈಲರಿಂಗ್ ಕ್ಲಾಸ್ದು ಪ್ರಮೋಷನ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ನಮಸ್ತೆ. ನಾನೇನೋ ಕ್ಲಾಸಲ್ಲೆಲ್ಲರೂ ತುಂಬ ಬ್ಯೂಟಿಫುಲ್ಲಾಗಿ ಸ್ವಲ್ಪ ಜಗ ಅಂತ ರೆಡಿಯಾಗಿ ಬಂದಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಹೆಣ್ಮಕ್ಳು ತುಂಬಾ ಸಿಂಪಲ್ ಗೊತ್ತಾ. ಎಲ್ಲ ಕಡೆ ಅಂದರೆ ನಾರ್ಮಲಾಗಿ ಕ್ಲಾಸ್ಗೆ ಹೇಗೆ ಬರ್ತಿದ್ರಲ್ಲ ಅದೇ ರೀತಿ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ರು. ನಾನು ಕೂಡ ಅಷ್ಟೇ ಸಿಂಪಲ್ಲಾಗಿ ಹೋಗಿದ್ದೆ. ನಂದು ಅವರು ಕೂಡ ಒಳಗಡೆ ಬಂದು ಕ್ಲಾಸ್ ಹೇಗಿದೆ ಅಂತೆಲ್ಲ ನೋಡ್ಕೊಂಡ್ರು. ಅವ್ರಿಗೆ ಟೈಲರ್ ಅವಶ್ಯಕತೆ ಇರ್ತದೆ, ಅವಾಗ ನಾವು ನಮ್ಮ ಕಡೆಯಿಂದ ತೋರಿಸ್ಕೊಡ್ತೀವಿ. ನಾನು ವರ್ಕ್ ಮಾಡ್ಕೊಳ್ಬೇಕು. ಸಂಸಾರ ಫ್ಯಾಮಿಲಿ ಅಂದ್ಮೇಲೆ ಇಬ್ರು ದುಡಿದ್ರೆ ಅಲ್ವಾ ಸರ್ ಜೀವನ. ನನಗೆ ಸಣ್ಣ ಮಗ ಇದ್ದಾನೆ, ಜೀವನ ಅಂದ್ಮೇಲೆ ಮನೆಯಲ್ಲಿ ಇಬ್ರು ದುಡಿದ್ರೆ ಅಲ್ವಾ ಸರ್. ಸಂಸಾರ ಇನ್ನೂ ಚೆನ್ನಾಗಿ ಸಾಗುತ್ತೆ. ಸಂಸಾರ ಸಾಗೋದು ಒಬ್ಬನೇ ದುಡಿಯೋರು ಇರ್ತಾರೆ, ಎಲ್ಲರ ಮನೇಲಿ ಇಬ್ರು ದುಡಿಯೋಣ. ಆದ್ರೆ ನೀವೇನ್ ಅಂತ ಮಾಡ್ತಿರ್ತೀರಾ, ಇದು ಸಂಸಾರ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ. ಇಬ್ರು ಸಂಸಾರ ಇಬ್ರು ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್. ಕ್ವಶನ್ ಕೇಳಿ. ಓಕೆ ರೆಡಿ? ಇನ್ನು ಮುಂದೆ ಹೋಗು. ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್. ಹಾ ಹೇಳಿ. ಹಾ ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್. ನಾನು ಹೇಳಿ. ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್. ಮನೆಯಲ್ಲಿ ಇಬ್ರು ದುಡಿದ್ರೆ ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್. ಈಗ ಚೆನ್ನಾಗಿದೆ ಅನ್ಬೇಕೆ ನೀವು ಕೆಲ್ಸಕ್ಕೆ ಹೋಗ್ಬೇಕು. ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್ ಅಂದ್ಬಿಟ್ಟು ಒಲೆಯುತ್ತೆ. ಆವಾಗ ಒಲೆಯುತ್ತಾ ಹೋಗ್ಬೇಕು. ಓಕೆ ರೆಡಿ? ಒಂದೂರ ಅಂದ್ರೆ ಹೇಳ್ತೇನೆ. ಮನೆಯಲ್ಲಿ ಇಬ್ರು ದುಡಿದ್ರೆ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸರ್. ಸೂಪರ್. ಅದು ಆಡಿಸ್ಕೊಂಡು ನನ್ನ ಸಂಪಾದನೆಯಲ್ಲಿ ನನ್ನ ಸ್ವಂತ ಸಂಪಾದನೆಯಲ್ಲಿ ನನ್ನ ಯಜಮಾನ್ರಿಗೆ ಒಂದು ಬೈಕ್ ಕೊಡ್ಬೇಕು, ಒಂದು ಬೈಕ್ ಕೊಡಿಸ್ಬೇಕು ಅಂತಿದ್ದೀನಿ ಅನ್ಕೊಂಡಿದ್ದೀನಿ ಸರ್. ಸೂಪರ್. ಕಟ್ ಮಾಡೋಣ. ಓಕೆನಾ? ನಿಮ್ಮ ಸ್ವಂತ ದುಡಿಮೆಯಲ್ಲಿ ನಿಮ್ಮ ಸೇಮ್ ವಾಯ್ಸ್ ಡಬ್ಬಿಂಗ್ ಮಾಡ್ತೀಯಾ? ಇಬ್ಬರದು ವಾಯ್ಸ್ ಡಬ್ಬಿಂಗ್ ಮಾಡಿಸ್ತೀಯಾ? ಲಾಸ್ಟ್ ಅಲ್ಲಿ ಒಂದು ಅದೊಂದು ಅವ್ರದ್ದೊಂದು ಅವರೇನೋ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಅಷ್ಟರಲ್ಲೇ ರಿಂಗ್ ಆಯ್ತು ನನ್ನ ಫೋನು.
ನಾನು ಪಾಪುನ ಮನೆ ಕೆಳಗಡೆ ಅಲ್ಲಿ ಆಂಟಿ ಮನೆ ಹತ್ರ ಬಿಟ್ಟು ಬಂದಿದ್ದೆ. ಅವನು ಮನೇಲಿ ಯಾರು ಇಲ್ಲ ಅಂತ ಗೊತ್ತು ಮಾಡ್ಕೊಂಡು ಅಳಕ್ ಶುರು ಮಾಡಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡ್ ಬರೋಣ ಅಂತ ಹೋದೆ. ಅವನು ಕರ್ಕೊಂಡು ಕ್ಲಾಸಿಗೆ ಬಂದೆ. ಇಲ್ಲಿ ನೋಡಿದ್ರೆ ಡಬ್ಬಿಂಗ್ ನಡೀತಿತ್ತು. ಡಬ್ಬಿಂಗ್ ಮಾಡೋದು ಕಷ್ಟಪ್ಪ. ಕಾನ್ಫಿಡೆನ್ಸ್ ಆಗಿ ಇನ್ನೊಂದು ಸ್ವಲ್ಪ ಎನರ್ಜಿ ಎಲ್ಲ ಮಾತಾಡೋದ್ಮೇಲೆ ವಿಡಿಯೋ ಮಾಡೋದು. ಎಲ್ಲರಿಗೂ ನಮಸ್ಕಾರ. ನಾನು ಎಲ್ಲರಿಗಾಗಿ ಇದನ್ನು ಓಪನ್ ಮಾಡಿ ಹಿಂಗೆ ಇಟ್ಕೊಳ್ಳಿ. ಇದನ್ನು ಓಪನ್ ಮಾಡಿ ಇವಾಗ ಒಂದು 6 ತಿಂಗಳಾಯ್ತು. ಆಲ್ರೆಡಿ 3 ತಿಂಗಳು ಮುಂದೆನೆ ಕಲ್ತ್ಕೊಂಡಿದ್ದಾರೆ. ಈಗ ಇವ್ರದೆಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೀವು ಯಾರೇ ಕಲ್ತ್ಕೊಳಕ್ ಬಂದ್ರು ಪರವಾಗಿಲ್ಲ. ನೀವು ಪಾಂಡವಪುರ ಆಗಿರ್ಬೋದು, ಈ ತರ ಪಾಂಡವಪುರ ಆಗಿರ್ಬೋದು, ಮಣ್ಣು ಇದು ಇದು ಬರ್ತೀನಿ ಸರ್. ಹಚ್ಕೊಡ್ತೀನಿ ಸರ್ ನಮ್ದು ಒಂದು ಯೂಟ್ಯೂಬ್ ಅಭಿಮನ್ಯ ಅಂತ ಸರ್ಚ್ ಮಾಡಿದ್ರೆ ಗೊತ್ತು, ನೋಡಿದೀನಿ. ಅಂದ್ರೆ ಈಗ ಫಿಲಮ್ ಎಲ್ಲ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ಮಾಡಿದೆ, ಅಪ್ಲೋಡ್ ಮಾಡಿದ್ದೀನಿ. ನಾಳೆ ಒಂದು ಮಾಡ್ತೀನಿ. ನಾಳೆ ಒಂದು ಬನ್ನೂರ್ ಕಡೆ ಹೋಗ್ತೀನಿ. ನಾನು ಸುಮಾರು ನೋಡಿದ್ದೀನಿ. ಅದಕ್ಕೆ ಇವ್ರ ಸರ್ ಹೇಳಿದ ತಕ್ಷಣ ಗುರ್ತಿಡಿದ್ವಿ ನಾವು. ಸರಿ ಸರ್, ಒಳ್ಳೇದಾಗಲಿ ಸರ್. ಬರ್ತಾರೆ ಸ್ಟೂಡೆಂಟ್ಸ್. 3 ತಿಂಗಳು ಟ್ರೈನಿಂಗ್ ಏನೋ ಮುಗೀತು. ಇನ್ನು ಮುಂದಕ್ಕೆ ಮನೆಯಲ್ಲಾದ್ರೂ ಪ್ರಾಕ್ಟೀಸ್ಗೆ ಮಿಷಿನ್ ಬೇಕಲ್ವಾ, ಹಾಗಾಗಿ ಸರ್ ಹತ್ರನೇ ಹೇಳಿ ಒಂದು ಸೆಕೆಂಡ್ ಹ್ಯಾಂಡ್ ಒಂದು ಮಿಷಿನ್ ಕೂಡ ತಗೊಂಡ್ವಿ. ಆದರೆ ಮನೆಗೆ ತಗೊಂಡೋಗಿ ಅದನ್ನು ತಲುಪಿಸೋದಿತ್ತಲ್ಲ, ತುಂಬ ಹೆಕ್ಟಿಕ್ ಆಗಿತ್ತು. ಕ್ಲಾಸಿಂದ ಏನೋ ನಮ್ಮ ಮನೆ ಹತ್ರ ತಗೊಂಡು ಬಂದ್ಬಿಟ್ವಿ. ಆದರೆ ಮನೆ ನಮ್ಮದು 2nd ಫ್ಲೋರ್ ಇರೋದ್ರಿಂದ, ಜೊತೆಗೆ ಮೆಟ್ಲು ತುಂಬ ಚಿಕ್ಕದಿರೋದ್ರಿಂದ ಹೇಗೆ ತೊಗೊಂಡು ಬರೋದು ಅಂತ ಯೋಚನೆ ಮಾಡಬೇಕಾದ್ರೆ ಹಿಂಗೆ ಮನೆ ಅಕ್ಕಪಕ್ಕದವ್ರ ಹೆಲ್ಪ್ನ ತಗೊಂಡು ಅವರೇನೆ ಪಾಪ ಹಗ್ಗ ಹಾಕಿ ಕಟ್ಟಿ ಮೇಲೆ ಎಳೆದು ಮನೆ ಒಳಗೂ ಕೂಡ ತಂದು ಕೊಟ್ಬಿಟ್ರು. ಈ ರೀತಿ ನೈಬರ್ಸ್ ಚೆನ್ನಾಗಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಹೇಳೋದಿಷ್ಟೇ, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ರೆ ನಾವು ಜೀವನ ನಡ್ಸೋಕ್ಕೂ ಕೂಡ ತುಂಬಾನೇ ಸುಲಭವಾಗಿರುತ್ತೆ. ಈಗ ಇನ್ ಕೇಸ್ ನಮ್ಗೇನಾದ್ರು ಸಡನ್ನಾಗಿ ಏನೋ ಒಂದು ಎಮರ್ಜೆನ್ಸಿ ಇತ್ತಂದ್ರೆ ಮೊದಲು ಬರೋದು ನಮ್ಮ ಅಕ್ಕಪಕ್ಕದ ಮನೆಯವರೇ ಅಲ್ವಾ. ಅದರಲ್ಲೂ ನನಗಂತೂ ತುಂಬ 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 ಹೆಲ್ಪ್ ಮಾಡಿದ್ದು ನಮ್ಮ ಆಂಟಿ. ಅವ್ರು ಇದ್ದಿದ್ದಕ್ಕೆ ಇವತ್ತು ಮಿಷಿನ್ ಇಷ್ಟು ಈಸಿಯಾಗಿ ನಮ್ಮ ಮನೆಗೆ ಬಂತು. ಮಿಷಿನ್ ತಂದು ಮನೇಲಿಟ್ಟಾದ್ಮೇಲೆ ಸಂಜೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಕೂಡ ಪಡ್ಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ.